ಹಲೋ, ಗುಡ್ ಮಾರ್ನಿಂಗ್. ಇವಾಗ ನೋಡಿ, ಮೊದಲನೇ ಎಪಿಸೋಡ್ ಇವಾಗ ಪಟಾಯದ ಶುರುವಾಗ್ತಾ ಇದೆ. ಎಪಿಸೋಡ್ ನಂಬರ್ 1. ಬೆಳಿಗ್ಗೆ ಒಂದು 4 o'clockಗೆ ನಾವು ಇದಕ್ಕೆ ಬಂದ್ವಿ, ಯಾವುದು ಬ್ಯಾಂಕಾಕ್ ಬಂದ್ವಿ. ಬ್ಯಾಂಕಾಕಿಂದ ಸೀದಾ ಇದು ಪಟಾಯಾಗೆ ಬಂದ್ವಿ. ಬ್ಯಾಂಕಾಕಿಂದ ಅಂದರೆ ಒಂದು 140 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಒಂದು ಟ್ಯಾಕ್ಸಿ ಮಾಡಿಕೊಂಡು ನಾವು ಪಟಾಯಾಗೆ ಬಂದ್ವಿ. ಪಟಾಯದಲ್ಲಿ ಫಸ್ಟ್ ಎಪಿಸೋಡ್ ನಾನು ಮಾಡ್ತಾಯಿದ್ದೀನಿ. ಇದು ನೋಡ್ಬೋದು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ಆದರೆ ಇಲ್ಲಿ ಏನು ಸಮಸ್ಯೆ ಅಂದರೆ, ಯಾರು ತುಂಬ ಜನ ಇಂಗ್ಲೀಷ್ ಮಾತಾಡೋರೇ ಸಿಕ್ಕಲ್ಲ ನಮಗೆ. ಎಲ್ಲ ಒಂಥರ ಅವ್ರ ಭಾಷೆನೇ ಮಾತಾಡ್ತಾ ಇರ್ತಾರೆ ಜಾಸ್ತಿ. ನೋಡಿ, ನಾವಿರೋ ಹೋಟೆಲ್ಲಿಂದ ತುಂಬ ಹತ್ರ ಇದೆ ಬೀಚು. ನೋಡಿ, ನೀವು ನೋಡ್ಬೋದು, ಬೀಚ್ ತೋರಿಸ್ತೀನಿ ನೋಡಿ. ನಮ್ಮ ಹೋಟೆಲಿಂದ ಇಲ್ಲಿ ಸೆಂಟ್ರಲ್ ಪಟಾಯ ಅದು. ನಾವು ಓಡಾಡೋ ಬೀಚಿಂದ ಸೀದಾ ಹತ್ರ ಬಂದರೆ ಇಲ್ಲಿ ಪಟಾಯ ಬೀಚ್ ಸಿಕ್ಕುತ್ತೆ. ಬೀಚಿಂದ ನಾವು ಹೀಗೆ ಹೋಗ್ತಾಯಿದ್ರೆ ಅಲ್ಲಿ ನೋಡಿ, ಇದು ಯಾವುದು ಹಿಲ್ಟನ್ ಹೋಟೆಲ್. ಹಿಲ್ಟನ್ ಹೋಟೆಲ್ ಇದೆ ಇಲ್ಲಿ. ನೋಡಿ, ಏನು ತುಂಬ ಇದಿದೆ ನೋಡಿ. ಪಟಾಯ, ಇದು ಸೆಂಟ್ರಲ್ ಪಟಾಯ. ಇನ್ನು ನೈಟ್ ಟೈಮ್ ನೋಡಬೇಕಿದು, ಭಾಳ ಚೆನ್ನಾಗಿ ಕಾಣುತ್ತೆ. ಇದು ಡೇ ಟೈಮಲ್ಲಿದು. ಈಗ ಆಲ್ರೆಡಿ ಎಷ್ಟು 12 ಗಂಟೆ 11:40 ಆಯಿತು. 11:40ಯಲ್ಲಿ ಇಷ್ಟಿದೆ. ಏನು ಎಲ್ಲ ಟೂರಿಸ್ಟ್ ಪ್ಲೇಸೇ ಇದು. ಬೆಳಿಗ್ಗೆ ಬಂದ್ವಿ, ಅದೇನು ಅಂತ ಒಳ್ಳೆಯ ಟಿಫನ್ ಏನಲ್ಲ, ಆದರೂ ಫ್ರೂಟ್ಸು, ಮಿಲ್ಕು, ಬ್ರೆಡ್ಡು, ಸ್ಯಾಂಡ್ವಿಚ್ಚು ಇಂಥವು ತುಂಬ. ಯಾಕೆ ಇಲ್ಲಿ ಸ್ವಲ್ಪ ಮಾಂಸಾಹಾರಿಗಳು ಸ್ವಲ್ಪ ಜಾಸ್ತಿ. ಇಲ್ಲಿ ಮಾಂಸಾಹಾರಿಗಳು ಜಾಸ್ತಿ ಇರೋದರಿಂದ ನಮಗೆ ವೆಜಿಟೇರಿಯನ್ಸಿಗೆ ಸ್ವಲ್ಪ ಕಷ್ಟ ಅಷ್ಟೇ. ಆದರೂ ಪರವಾಗಿಲ್ಲ, ನಡೆಯುತ್ತೆ. ಇಲ್ಲಿ ರೋಡ್ ಕ್ರಾಸ್ ಮಾಡಬೇಕು. ರೋಡ್ ಕ್ರಾಸ್ ಮಾಡೋದು ಏನೋ ಈ ಪೊಲೀಸ್ನವರೇನೋ ಹಿಡಿತಾ ಇದ್ದಾರೆ, ಯಾರನ್ನೂ ಗೊತ್ತಿಲ್ಲ. ಹೇಳಿ, ಅಲ್ಲಿ ಪೊಲೀಸರು ಫೈನ್ ಹಾಕ್ತಾ ಇದ್ದಾರೆ. ಟ್ರಾಫಿಕ್ ಪೊಲೀಸ್. ಸರಿ, ಬೀಚ್ ಹತ್ರಕ್ಕೆ ಹೋಗೋಣ. ಇರಿ, ಬೀಚ್ ಹತ್ರಕ್ಕೆ ಹೋಗೋಣ. ಬೀಚಲ್ಲಿ ಏನು ಎಳ್ನೀರ್ಗೇನು ಕಮ್ಮಿ ರೇಟು ಅನಿಸುತ್ತಪ್ಪ ಈ ಕಡೆಯಿಂದ. ತುಂಬ ಜನ ಎಳ್ನೀರುಗಳು ಇಟ್ಕೊಂಡಿದ್ದಾರೆ. ರೋಡ್ ಕ್ರಾಸ್ ಇಲ್ಲೇ ಮಾಡಬೇಕೇನೋ. ಬಂದೆ. ರೋಡ್ ಕ್ರಾಸ್ ಬಂದೆ. ವೆಯ್ಟ್ ರೋಡ್ ಕ್ರಾಸ್ ಮಾಡಿ. ರೋಡ್ ಕ್ರಾಸ್ ಮಾಡಿ ಆಯ್ತಪ್ಪ. ಅಯ್ಯೋ, ಇಲ್ಲೇ ಅಂದರೆ ರೋಡ್ ಕ್ರಾಸ್ ಮಾಡೋದೇ ಭಾರಿ ಕಷ್ಟ. ನೋಡಪ್ಪ, ಇದು ಪಟಾಯ ಬೀಚಿಗೆ ಬಂದ್ವಾ. ಬ್ಯೂಟಿಫುಲ್ ಪ್ಲೇಸ್. ಓಕೆ, ಪಟಾಯ ಬೀಚ್.
ಓ ಇಲ್ಲೇನು ಆರ್ಸ್ರಿ ಇದೆಲ್ಲ ಇದೆಯಪ್ಪ, ಬೋಟಿಂಗ್ ಎಲ್ಲ ಇದೆ ಇಲ್ಲಿ. ಸರಿ ಎಲ್ಲ ಮಲ್ಕೊಂಬಿಟ್ಟವ್ರೆ. ಈ ಪಾಟಿ ಬಿಸಿಲು ಭಯಂಕರವಾಗಿದೆ ಇಲ್ಲಿ. ಏನು ಗೊತ್ತಾ, ಅಲ್ಲಿ ನೋಡ್ಬೋದು, ಅಲ್ಲಿ ಪಟಾಯ ಅಂತ ಇದೆಯಲ್ಲ, ಅಲ್ಲಿ ನೋಡು, ಪಟಾಯ ಸಿಟಿ, ಪಟಾಯ. ಯಪ್ಪ ಮಣ್ಣೆಲ್ಲ ಬಿಸಿ. ಹೆಂಗಿದೆ, ಒಂದು ಸುಂದರವಾದ ಲೋಕ. ಏನೋ ಅಲ್ಲಿಗೆ ಇಂಡಿಯಾಗೆ ಆಮೇಲೆ ಇಲ್ಲಿ ಪಟಾಯಾಗೆ 1.5 hour ಡಿಫ್ರೆನ್ಸ್ ಇದೆ. 1.5 hour ಅದು ಬ್ಯಾಕ್ ಇದೆ, 1.5 hour ಫ್ರಂಟ್ ಇದೆ. ಇವಾಗ ನೋಡಿ, ಈಗ 11:15 ಇಂಡ್ಯಾದಲ್ಲಿ ಎಷ್ಟಿರ್ತದೆ ಅಂದರೆ 10:15 ಇರುತ್ತೆ ಇಂಡ್ಯಾದಲ್ಲಿ ಇವಾಗ. ಆ ಥರ ಬೋಟಿಂಗ್ ಎಲ್ಲ ಮಾಡ್ಬೋದು ಇಲ್ಲಿ. ಜಾರಕಂಪಾನ್ ಅದ ಹೇಗಿದೆ ಇದು, ಥರ ಇಷ್ಟ ಆಯ್ತಲ್ಲ. ದೂರದಲ್ಲಿ ಎಲ್ಲ ಇವೆ ಅಂಗಡಿಗಳು, ಪರ್ಚೇಸಿಂಗ್ಸು, ಆಮೇಲೆ ವಾಟರ್ ಬೋಟು. ಅಯ್ಯಪ್ಪ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸಮುದ್ರ ಸ್ನಾನ ಮಾಡ್ಬೋದು. ಅಯ್ಯೋ ಮೈಯೆಲ್ಲ ಜಿಗುಟುತ್ತೆ. ಆಮೇಲೆ ತಿರ್ಗಾ ಅದು ಕ್ಲೀನ್ ಮಾಡ್ಕೊಳ್ಳೋದು ದೊಡ್ಡ ಕಷ್ಟ. ಓಕೆ ಬಾಯ್. ಇನ್ನೊಂದು ಸೆಕೆಂಡ್ ಆಮೇಲೆ ಮಾಡ್ತೀನಿ.